ಹೀಗೆ ಸತ್ಯಮೂರ್ತಿ ಮನೇಲಿ ಕೆಲ್ಸಕ್ಕೆ ಸೇರ್ಕೊಂಡಿರೋ ರಾಜೇಶನ್ನ ಆ ಪದ್ಮಿನಿ ಪ್ರೀತಿಸ್ತಾ ಇದ್ಲಂತೆ. ಆ ಒಂದೇ ಒಂದು ಕಾರಣಕ್ಕೆ ಆ ಸತ್ಯಮೂರ್ತಿ ಕಡೆಯವರು ಆ ರಾಜೇಶ್ನ ಕೊಂದೇ ಬಿಟ್ರಂತೆ ಕಣೋ. ಲೋ ಸಂಜು, ನಾಳೆ ಇದೇ ಪರಿಸ್ಥಿತಿ ನಿನ್ಗೆ ಬರೋದ್ ಬೇಡ ಕಣಪ್ಪ. ನೋಡಪ್ಪ, ನನ್ ಮಾತ್ ಕೇಳು, ನಾವ್ ಇಲ್ಲಿಂದ ಬೇರೆ ಕಡೆ ಹೊರಟೋಗ್ ಬಿಡೋಣ. ಅಯ್ಯೋ ಅಜ್ಜಿ, ನಿನಗೆ ಊರಿನ ಬಗ್ಗೆ ಮತ್ತೆ ಆ ಮನೆತನದ ಬಗ್ಗೆ ನಿಂಗೆ ಒಂದು ಚೂರು ಗೊತ್ತಿಲ್ಲ. ಆ ಕಾಳಿಂಗರಾಯವ್ರಿಗೂ ಮತ್ತೆ ಸತ್ಯಮೂರ್ತಿಯವ್ರಿಗೂ ಮೊದಲಿಂದನೂ ಆಗಲ್ಲ. ವಂಶ ಪಾರಂಪರಿಕವಾಗಿ ಇಬ್ರು ಮಧ್ಯೆ ಕೊಲೆ ಮಾಡೋಷ್ಟು ಕೋಪ ಇದೆ ಅಜ್ಜಿ. ಹಾಗಾಗಿ ಅವ್ರು ಹೇಳಿದ್ನೆಲ್ಲ ನಂಬಕ್ಕಾಗಲ್ಲ ಅಜ್ಜಿ. ಮೊದಲು ನಾನು ಆ ಪದ್ಮಿನಿ ಮತ್ತೆ ರಾಜೇಶ್ ವಿಷಯ ಏನು ಅಂತ ಕೇಳಿ ತಿಳ್ಕೊತೀನಿ. ಆಮೇಲೆ ನಾವು ಈ ಊರಲ್ಲಿ ಇರೋದಾ ಬೇಡವಾ ಅಂತ ಡಿಸೈಡ್ ಮಾಡೋಣ. ಈಗ ಇದೆಲ್ಲ ನಾವು ಕೇಳಿ ತಿಳ್ಕೊಂಡು ಏನ್ ಪ್ರಯೋಜನ? ಇಲ್ಲಿ ಇರೋ ಅಷ್ಟು ದಿನ ನಿನ್ಗೆ ಅಪ್ಪ. ಈಗ ನಿನ್ ವಿಷಯ ಅವ್ರಿಗೆ ಗೊತ್ತಾಗಿದೆ ಅಂದ್ರೆ ಮುಂದೆ ನಿನ್ಗೆ ತೊಂದರೆ ಆಗುತ್ತಪ್ಪ. ನನ್ ಮಾತ್ ಕೇಳು, ಇಲ್ಲಿಂದ ಹೊರಟೋಗ್ಬಿಡೋಣ, ನಡಿ. ಅಯ್ಯೋ ಬಿಡಜ್ಜಿ,